ಬಳ್ಳಾರಿಯಲ್ಲಿ ಬ್ಯಾನರ್ನ ಬಳಿಕ ಈಗ ಬೆಂಕಿ ರಾಜಕೀಯ ಶುರುವಾಗಿದೆ. ರೀಲ್ಸ್ ಮಾಡೋ ಹುಡುಗರಿಂದ ಮಾಡೆಲ್ ಹೌಸ್ಗೆ ಬೆಂಕಿ ಬಿತ್ತ. ನಿನ್ನೆ ಸಂಜೆ ನಡೆದಂತಹ ಘಟನೆ ಇದು. ಬಳ್ಳಾರಿಯಲ್ಲಿ ಈಗಾಗಲೇ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಬ್ಯಾನರ್ ಗಲಾಟೆಯ ಕಾವು ಇನ್ನೂ ಆರಿಲ್ಲ. ಅಂಥದರ ನಡುವೆ ಈಗ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಿರೋದು. ಇದು ರೀಲ್ಸ್ ಮಾಡೋ ಹುಡುಗರಿಂದ ಬೆಂಕಿ ಬಿತ್ತು ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಮಾಡೆಲ್ ಹೌಸ್ ಬೆಂಕಿ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಪೊಲೀಸರು. ರೀಲ್ಸ್ ಹಾಗೂ ಫೋಟೋ ಶೂಟ್ಗೆ ಬಂದಂತಹ ಹುಡುಗರೇ ಈ ಕೃತ್ಯವನ್ನ ಮಾಡಿದ್ದಾರೆ. ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನ್ನೇಕರ್ ಅವರು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ರೆಡ್ಡಿ ಬ್ರದರ್ಸ್ ಹೇಳ್ತಾ ಇರೋದೇ ಬೇರೆ. ಕಾಂಗ್ರೆಸ್ ಕಡೆಯಿಂದಲೇ ಈ ರೀತಿ ಕೆಲಸ ಆಗಿದೆ, ಬೆಂಕಿ ಹಚ್ಚುವಂತಹ ಕೆಲಸ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ವಿಡಿಯೋ ಕೂಡ ಇದೆ ಅಂತ ಜನಾರ್ದನ ರೆಡ್ಡಿ ಹಾಗೂ ಸೋಮಶೇಖರ ರೆಡ್ಡಿ ಅವರು ಆರೋಪವನ್ನ ಮಾಡಿದ್ದಾರೆ. ಆದರೆ ಎಸ್ಪಿ ಸುಮನ್ ಪನ್ನೇಕರ್ ಅವರು ಹೇಳ್ತಾ ಇರೋದು ಬೇರೆ. ಈಗಾಗಲೇ 8 ಜನರನ್ನ ವಶಕ್ಕೆ ಪಡೆದಿದ್ದೇವೆ. ವಶಕ್ಕೆ ಪಡೆದವರ ಮೊಬೈಲ್ನಲ್ಲಿ ರೀಲ್ಸ್ ಫೋಟೋ ಸಿಕ್ಕಿವೆ. 8ರಲ್ಲಿ 6 ಜನ ಅಪ್ರಾಪ್ತರಿದ್ದಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. G² ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್. ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ. ಇದು ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರಿಗೆ ಸಂಬಂಧಪಟ್ಟಂತದ್ದು. ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ. ಸೊ ಈ ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ. ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ರು, ಸುಮಾರು 8 ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ. ಅದರಲ್ಲಿ 2 ವಯಸ್ಕರಿದ್ದಾರೆ, ಮೇಜರ್ಸ್ ಇದ್ದಾರೆ. ಇನ್ನು 6 ಜನ ಅಪ್ರಾಪ್ತ ಬಾಲಕರು, ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ. ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ. ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾ ಫೇಸಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಏನಂದ್ರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳುವಂಥದ್ದು ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು. ಮತ್ತೆ ತುಂಬಾ ಜನ ಹುಡುಗರು ಅವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಸೊ ಫೋಟೋಸ್ ತೆಕ್ಕೊಳ್ಳೋಕೆ ಅವರು ಫಸ್ಟ್ ಫ್ಲೋರು ಮೇಲೆ ಟೆರೆಸು ಅಲ್ಲೆಲ್ಲ ಹೋಗಿ ಸನ್ಸೆಟ್ ಫೋಟೋಸ್ ತೆಕ್ಕೊಳ್ಳುವಂಥದ್ದು ಮಾಡಿದ್ದಾರೆ. ಇವನ್ನ ನಾವು ಕೆಲವೊಂದು ಅವರ ಮೊಬೈಲ್ ಅಲ್ಲಿ ನಾವು ಪರಿಶೀಲನೆಯಿಂದ ತಿಳಿದು ಬಂದಿರುವಂಥದ್ದು. ಹಾಗೆ ಗೊತ್ತಿಲ್ಲದೆ ಅಲ್ಲಿ ನಾವು ನೋಡಿದಾಗ ಸುಮಾರು ಸಿಗರೆಟ್ ಬಡ್ಸು ಮತ್ತೆ ಕೆಲವೊಂದು ಬೆಂಕಿ ಪೊಟ್ಣಗಳು ಅಲ್ಲಿ ಎಲ್ಲ ಅಲ್ಲಲ್ಲೇ ಬಿದ್ದಿರುವಂತದ್ದಿದೆ. ಸೊ ಅಲ್ಲೇ ಬಿದ್ದಿರುವಂತ ಬೆಂಕಿ ಪೊಟ್ಣ ಒಂದು ಅಪ್ರಾಪ್ತ ಬಾಲಕ, ಅದರಲ್ಲಿ ಗೊತ್ತಿಲ್ಲದೇನೆ ಅಲ್ಲಿ ಏನೋ ಒಂದು ವಸ್ತುವಿಗೆ ತಾಕ್ಸಿರುವಂತದ್ದು, ಆಟ ಆಡ್ತಾ ಆಗಿರುವಂತದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸೊ ಅದು ನಂತರ ಕಂಟ್ರೋಲ್ಗೆ ಸಿಗದೆ ಅದು ಎಲ್ಲಾ ಕಡೆ ಇದ್ದಂತಹ ವಸ್ತುಗಳಿಗೆ ಸ್ಕ್ಯಾಟರ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ತಾಗಿರುವಂತದ್ದು ಆಗಿರಬಹುದು. ಬಟ್ ಇನ್ನು ಇದರಲ್ಲಿ ನಾವು ಇನ್ನೂ ಡೆಪ್ತ್ ಅನಾಲಿಸಿಸ್ ಮಾಡ್ತೇವೆ, ಇನ್ನು ಟೆಕ್ನಿಕಲ್ ಡೀಟೇಲ್ಸ್ ತಗೊಳ್ಳುವಂತದ್ದಿದೆ. ಹೆಚ್ಚಿನ ವಿಷಯ ಸಂಗ್ರಹಣೆ ಮಾಡಿ ಮುಂದಿನ ನಮ್ಮ ಒಂದು ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ನರಸಿಂಹಮೂರ್ತಿ, ಇದೀಗ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಏನಿದು ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ಪ್ರಕರಣಕ್ಕೆ SP ಅವರು ಒಂದು ರೀತಿ ಟ್ವಿಸ್ಟ್ ಅನ್ನೇ ಕೊಡ್ತಾ ಇದ್ದಾರೆ. ಫೋಟೋ ಶೂಟ್ ಮಾಡೋದಕ್ಕೆ ಬಂದಂತಹ ಹುಡುಗರಿಂದ ಆದಂತಹ ಕೆಲಸ ಇದು ಅಂತ. ಸೊ ಆ ಹುಡುಗರು ಯಾರು, ಅವ್ರಿಗೂ ರಾಜಕೀಯ ಲಿಂಕ್ ಏನಾದರೂ ಇದೆಯಾ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ವೀಣಾ, ಈಗಾಗಲೇ ಹೇಳಿದಂತೆ ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದಂಥ G² ಇರತಕ್ಕಂಥ ಏನು ಮಾಡೆಲ್ ಹೌಸ್ಗೆ ನಿನ್ನೆ ರಾತ್ರಿ ಒಂದು ಬೆಂಕಿ ಬಿದ್ದಂಥ ಪ್ರಕರಣಕ್ಕೆ ಸಾಕಷ್ಟು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದ್ದೇವೆ. ಆದರೆ SP ಸುಮನ್ ಪನ್ನೇಕರ್ ಅವರು ಎಲ್ಲ ಟ್ವಿಸ್ಟ್ಗೂ ಸ್ಪಷ್ಟನೆ ನೀಡುವ ಮೂಲಕ ಇದು ಯಾವುದೇ ರೀತಿಯಂಥ ರಾಜಕೀಯ ದ್ವೇಷಕ್ಕೆ ಆಗಿರ್ತಕ್ಕಂಥ ಘಟನೆ ಅಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಯಾಕಂದರೆ ಇದು ಏನು ಸರಿಸುಮಾರಾಗಿ 15 ವರ್ಷಗಳ ಕೆಳಗೆ ಕಟ್ಟಿರ್ತಕ್ಕಂಥ ಮಾಡೆಲ್ ಹೌಸ್ ಆಗಿತ್ತು. ಈ ಲೇಔಟ್ಗಳನ್ನು ಸರಿಸುಮಾರಾಗಿ ಒಂದು 15-16 ವರ್ಷಗಳಿಂದ ಕೂಡ ಈ ಲೇಔಟ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ಜನಾರ್ದನ್ ರೆಡ್ಡಿ ಯಾವಾಗ ಜೈಲಿಗೆ ಹೋಗ್ತಾರೆ ಆಗ ಈ ಲೇಔಟ್ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ. ಇಲ್ಲಿ ಯಾರು ಬರೋದು ಹೋಗೋದು ಕೂಡ ಆಗೋದಿಲ್ಲ. ಹೀಗಾಗಿ ಇದು ಒಂದು ರೀತಿ ಪಾಳು ಮನೆಯ ರೀತಿಯಲ್ಲಿ ಇಲ್ಲಿ ಉಳ್ಕೊಂಡಿರ್ತದೆ. ಅಂದರೆ ಜನರಿಗೆ ತೋರಿಸೋದಕ್ಕೆ ಮಾಡಿರ್ತಕ್ಕಂಥ ಮನೆ ತದನಂತರ ದಿನದಲ್ಲಿ ಒಂದಷ್ಟು ಪಾಳು ಮನೆಯಾಗಿರ್ತದೆ. 2013ರ ಒಂದು BSR ಚುನಾವಣೆ, ಅಂದರೆ ಶ್ರೀರಾಮುಲು ಒಂದು BSR ಅಂತ ಪಕ್ಷ ಕಟ್ಟಿದಾಗ ಈಗ ಆ ಸಂದರ್ಭದಲ್ಲಿ ಈ ಮನೆಯನ್ನು ಒಂದು ಸ್ವಲ್ಪ ಬಳಕೆ ಮಾಡೋದು ಬಿಟ್ಟರೆ ಸರಿಸುಮಾರಾಗಿ ಒಂದು 10 ವರ್ಷದಿಂದ ಈ ಮನೆಯಲ್ಲಿ ಯಾರೂ ಕೂಡ ವಾಸವಾಗಿರಲಿಲ್ಲ. ಸ್ವಲ್ಪ ಊರಿಂದ ಹೊರಗಡೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಈ ಪುಡಾರಿ ಹುಡುಗರು ಇಲ್ಲಿ ಬರ್ತಕ್ಕಂಥದ್ದು ಕುಡಿಯೋದು ತಿನ್ನೋದು
ರೀಲ್ಸ್ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿತ್ತು. ಯಾರು ಕೂಡ ಈ ಭಾಗದಲ್ಲಿ ಹೆಚ್ಚು ಬರದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ಮಧ್ಯಾಹ್ನ ಒಂದಷ್ಟು ಅಪ್ರಾಪ್ತ ಒಂದು 6 ಜನ ಅಪ್ರಾಪ್ತರು ಮತ್ತು 2 ವ್ಯಕ್ತಿಗಳು ಏನು 8 ಜನ ಸೇರ್ಕೊಂಡು ಇಲ್ಲಿ ಬರ್ತಾರೆ. ಒಂದಷ್ಟು ರೀಲ್ಸು ಫೋಟೋಶೂಟು ಮಾಡ್ತಾರೆ, ಒಂದು ಕುಡಿಯೋದು ತಿನ್ನೋದು ಎಲ್ಲವನ್ನೂ ಮಾಡ್ತಾರೆ. ಆದರೆ ಒಬ್ಬ ಬಾಲಕ ಒಂದು ಆಕಸ್ಮಿಕವಾಗಿ ಒಂದು ಕಡ್ಡಿಗೀರಿ ಒಂದು ಕಡೆಯನ್ನು ಬೆಂಕಿ ಹಚ್ಚಿರ್ತಾನೆ. ಅದು ಹಂತವಾಗಿ ಅಂದರೆ ಅವರು ಇಲ್ಲಿಂದ ಹೋದ ನಂತರ ಆ ಬೆಂಕಿ ನಿಧಾನವಾಗಿ ಇಡೀ ಬಿಲ್ಡಿಂಗಿಗೆ ವ್ಯಾಪಿಸ್ಕೊಂಡಿದೆ. ಸದ್ಯಕ್ಕೆ ಪೊಲೀಸರು ಹೇಳ್ತಕ್ಕಂಥ ಮಾಹಿತಿ ಪ್ರಕಾರ ಇಲ್ಲಿ ಯಾವುದೇ ಪೀಠೋಪಕರಣಗಳಿರಲಿಲ್ಲ. ಆದರೆ ಏನು ಕಬೋರ್ಡ್ಸು ಮತ್ತು ಏನು ಮೆಟ್ಲ ಹತ್ತಕ್ಕೇನು ಕಟ್ಟಿಗೆದಿಂದ ಮಾಡೆಲ್ ಮಾಡಿರ್ತಾರೆ, ಆ ಕಟ್ಟಿಗೆಗೆ ಸಂಬಂಧಪಟ್ಟಂಥ ವಸ್ತು ಮತ್ತು POP ಮಾಡಿರ್ತಕ್ಕಂಥ ವಸ್ತುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಸುಟ್ಟು ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದು ರಾಜಕೀಯ ಪ್ರೇರಿತ ಅನ್ನೋಂಥ ಮಾತನ್ನು BJP ನಾಯಕರು ಹೇಳಿದರು. ಸ್ವತಃ ನಿನ್ನೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಇದು ಕಾಂಗ್ರೆಸ್ ನಾಯಕರ ಕುಕೃತ್ಯ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಒಂದು ರಾತ್ರಿ 7:30ರಿಂದ 9 ಗಂಟೆವರೆಗೂ ಈ ಮಾಡೆಲ್ ಹೌಸ್ ಮುಂದೆ ಒಂದಷ್ಟು ಮಾತುಗಳನ್ನು ಆಡಿದ್ರು. ತದನಂತರ ನೇರವಾಗಿ ರಾಯಲ್ ಸರ್ಕಲ್ಗೆ ಹೋಗ್ತಾರೆ. ಅಲ್ಲಿ ಒಂದಿಷ್ಟು BJPಯ ಕಾರ್ಯಕರ್ತರ ಜೊತೆ ಕೂಡ್ಕೊಂಡು ಒಂದಿಷ್ಟು ಪ್ರತಿಭಟನೆ ಮಾಡ್ತಾರೆ. ಅಂದರೆ ಯಾರು ಬೆಂಕಿ ಹಚ್ಚಿದರೆ ಅವ್ರನ್ನ ಬಂಧನ ಮಾಡಲೇಬೇಕು, ಅವ್ರು ಯಾರೋ ಮಾಡಿದ್ದಾರೆ ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದಾರೆ ಅಂತ ನೇರವಾದ ಆರೋಪವನ್ನು ಮಾಡಿದರು. ಆದರೆ ನಿನ್ನೆ ತಡರಾತ್ರಿ ಎಲ್ಲ ರೀತಿಯಂಥ ವರ್ಕೌಟ್ ಮಾಡಿರ್ತಕ್ಕಂಥ ಪೊಲೀಸರು ಎಲ್ಲ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಳಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟರು SP ಅವರು. ಇದ್ಯಾವುದೂ ಕೂಡ ರಾಜಕೀಯ ಪ್ರೇರಿತವಾದಂಥ ಕುಕೃತ್ಯವಲ್ಲ. ಯಾವುದೋ ಒಂದು ಯುವಕರು ರೀಲ್ಸ್ ಮಾಡ್ತಕ್ಕಂಥ ಹುಚ್ಚಲ್ಲಿ ಅಥವಾ ಕುಡಿದು ತಿನ್ನಂಥ ಮಜಾ ಮಾಡ್ತಕ್ಕಂಥ ಹುಚ್ಚಲ್ಲಿ ಈ ರೀತಿಯಂಥ ಅವಘಡ ಆಗಿದೆ. ಇದಕ್ಕೆ ಯಾವುದೇ ರೀತಿಯಂಥ ರಾಜಕೀಯ ಬಣ್ಣ ಲೇಪಿಸೋದು ಸ್ಪಷ್ಟವಲ್ಲ ಅನ್ನೋಂಥ ಮಾತನ್ನು ಅವರಲ್ಲಿ ಹೇಳಿದ್ದಾರೆ. ವೀಣಾ. ಎಸ್, ಥ್ಯಾಂಕ್ ಯು ನರಸಿಂಹಮೂರ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.